ಹೇಳ್ಬಿಟ್ಟಿಯಲ್ಲವ ನನ್ನ. ನಾನಷ್ಟೇ ಅಲ್ಲವ, ಪ್ರತಿಯೊಂದು ಹೆಣ್ಣು ಮಗಳು ನೀನೇನೇನು ಹೇಳಿದೆ ಎಲ್ಲ ಮನೆಯಲ್ಲೂ ಆ ಹೆಣ್ಣು ಮಗಳು ಹಾಗೇ ಇರ್ತಾಳೆ. ನನಗೆ ಅವಕಾಶ ಸಿಕ್ಕಿದೆ ಅಷ್ಟೇ. ನಿಮ್ಮ ಮನೆ ಹೆಂಡತಿಯರಿಗೆ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆಲ್ಲ ನಾಗಲಕ್ಷ್ಮಿಗೆ ಸಿಕ್ಕಷ್ಟು ಅವಕಾಶ ಸಿಗಲಿ ಅಲ್ವೇನವ? ಬಹಳ ಖುಷಿ ರೀ. ಒಂದು ಬುಡಕಟ್ಟು ಸಮುದಾಯದ ಮಹಿಳಾ ಗೋಷ್ಠಿಗೆ ನನ್ನನ್ನು ಕರೆದಿದ್ದಂಥ ಶಾಂತಕ್ಕ ಬಹಳ ಖುಷಿಯಾಯಿತು. ನನಗೆ ಈ ಹಿಂದುಳಿದ ಈ ಬುಡಕಟ್ಟು ಸಮುದಾಯದ ಜನರಿಗೆ ಸಬಲೀಕರಣ ಏನು ಅಂತ ಹೇಳ್ಕೊಡೋದಕ್ಕೆ ಅಥವಾ ನನ್ನ ವಿಷಯಗಳನ್ನು ಹಂಚ್ಕೊಳ್ಳೋದಕ್ಕೆ ಈ ಅವಕಾಶವನ್ನು ಕೊಟ್ಟಿದ್ದಂಥ ನನ್ನ ಅಕ್ಕನಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಯಾರು ಕರೆದಿಲ್ಲ ನನಗೆ, ಅವರೇ ಕರೆದಿರೋದು. ಸ್ವಾಮೀಜಿ ಕರಿಬೇಕು ನೀವು ನನ್ನನ್ನು ಮುಂದಿನ ದಿನಗಳಲ್ಲಿ. ಅಕ್ಕ ಕರೀಲಿ ಕರೀದೇ ಇರಲಿ, ನೀವು ಕರಿಬೇಕು. ಯಾಕೆಂದರೆ ನಾನು ಒಂದು ಹಿಂದುಳಿದ ಸಮುದಾಯದಿಂದ ಬಂದಂಥ ಮಗಳು. ನಮ್ಮಂಥ ಹಿಂದುಳಿದ ಸಮುದಾಯಗಳಿಗೆ ಅಥವಾ ಬುಡಕಟ್ಟು ಸಮುದಾಯಗಳ ಹೆಣ್ಣು ಮಕ್ಕಳಿಗೆ ಅವಕಾಶ ಭಾಳ ಸಿಗಲ್ಲ ಅಣ್ಣ. ನೋಡಿ, ನಮ್ಮ ಸೋಮಣ್ಣ ಅವರೇ ಹೇಳೋದ್ರು, ಕಿತ್ತೂರು ರಾಣಿ ಚೆನ್ನಮ್ಮ. ಹೌದಪ್ಪ, ಗಂಡ ಸಾಯೋತನ ನೀವೇನಾರು ರಾಣಿ ಮಾಡಿದ್ರಿ? ಆಕಿನ ಮಾಡಿದ್ರೇನ್ರೋ? ಗಂಡು ಮಕ್ಕಳು ನಿಮಗೆ ಕೇಳಿಕತ್ತೀನಿ, ಮಾಡಿದ್ರಿ? ಮಾಡಿಲ್ಲ. ನೀವು ಯಾರನ್ನಾರು ತಗೊಳ್ರಿ, ಗಂಡ ಸತ್ತ ಮೇಲೆ ಹೆಣ್ಣು ಮಗಳಿಗೆ ರಾಜ್ಕುಮಾರಿನ ಎಲ್ಲೆಲ್ಲ ಮಾಡಿದೀರಾ ಅಲ್ಲೆಲ್ಲ ಕ್ರಾಂತಿ, ಅಲ್ಲೆಲ್ಲ ಅಭಿವೃದ್ಧಿ, ಅಲ್ಲೆಲ್ಲ ಹೋರಾಟ, ಅಲ್ಲೆಲ್ಲ ಸಮೃದ್ಧಿ. ಯಾಕೆ ಅಂದ್ರೆ ಚಪ್ಪಾಳೆ ಹೊಡಿಬೇಕಾ ಬೇಡವಾ? ಏನು ಗಂಡು ಮಕ್ಕಳು ಅದಕ್ಕೆ ಹೊಡಿಯೋದಿಲ್ವಾ? ಯಾಕೆ ಗೊತ್ತಾ? ಹೆಣ್ಣು ಮಗಳಿಗೆ ಅವಕಾಶ ಸಿಗೋದಿಲ್ಲ. ಇವತ್ತು ಮಹಿಳಾ ಗೋಷ್ಠಿಗೆ ನನ್ನನ್ನು ಕರೆದಿದ್ದಾರೆ. ನಾನು ಮಹಿಳೆಯನ್ನು ಇಟ್ಕೊಂಡೇ ಮಾತಾಡ್ತೀನಿ. ನಾನು ಮಹಿಳೆ ಮಾತೃಶಕ್ತಿ, ಕ್ರಿಯಾಶಕ್ತಿ, ನೇತೃತ್ವದ ಶಕ್ತಿ. ಮಾತೃಶಕ್ತಿ ಅಂದ್ರೆ ಏನು? ನಾವಿಲ್ಲದೆ ನಿಮ್ಮ ಜನನ ಎಲ್ರಪ್ಪ? ನೀವು ನಮ್ಮ ಅಂಶ, ನನ್ನ ರಕ್ತವನ್ನ ಹಂಚ್ಕೊಂಡು ಹುಟ್ಟಿರೋರು ನೀವು, ನನ್ನ ಕರುಳನ್ನ ಹಂಚ್ಕೊಂಡು ಹುಟ್ಟಿರೋರು ನೀವು. ತಾಯಿಯ ಪ್ರತಿಯೊಂದು ಅಂಶವನ್ನ ಹಂಚ್ಕೊಂಡು ಹುಟ್ತೀರಾ ನೀವು. ಅದಾದ ಮೇಲೆ ನೀವೇ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು. ಏನು ಹೌದಾ ಇಲ್ಲ? ಈಗ ನನಗೊಂದು ಹೇಳ್ರಿ, ಇಲ್ಲಿ 8 ಜನ ನೀವು ಹೆಂಡತಿ ಮೇಲೆ ಕೈ ಮಾಡಿರಬಾರ್ದು, ತಾಯಿಯನ್ನ ಬೈದಿರಬಾರ್ದು, ಒಡೆದಿರಬಾರ್ದು. 8 ಜನ ಇದ್ದೀರಾ? ಕೈ ಹತ್ರಿ ನೋಡೋಣ. ಇಲ್ಲಿ ವಾಲ್ಮೀಕಿ ಋಷಿ ಮುಂದೆ ಪ್ರಮಾಣ ಮಾಡಿ ಹೇಳಬೇಕು, ಸುಳ್ಳು ಹೇಳೋಂಗಿಲ್ಲ. ಸ್ವಾಮೀಜಿ ಇದ್ದಾರೆ, ಪ್ರಸನ್ನಾನಂದ ಸ್ವಾಮೀಜಿ ಅವರು. ನೋಡೋಣ, ಒಬ್ರು ಗಂಡು ಮಕ್ಳು ಕೈ ಎತ್ತು ನೋಡಲ್ಲ. ಹೆಣ್ಮಕ್ಳು ಏನು ಹೇಳ್ತಾಳೆ? ಇಲ್ಲ ಅಂತಲ್ಲಿ ಯಾರಿಲ್ಲ ಅಲ್ರಿ? ಇಲ್ಲ, ಒಬ್ರು ಯಜಮಾನ್ರು ಮುಂದೆ ಎತ್ತದಾರ ಕೈ, ಇಬ್ರು ಎತ್ತಾರ ನೋಡಿ. ಇನ್ನು ಯಾರು ನೋಡ್ರಿ ಸರ್, ನೀವು ಮಾತು ಫೋನಲ್ಲಿ ಬಿಡ್ರಿ ಸರ್. ಇವತ್ತು ನೀವು ತಂಗಿ ಮಾತು ಕೇಳಬೇಕ್ರಿ. ನೀವು ಯಾವತ್ತು ನೀವು ನನ್ನ ಮಾತು ಕೇಳಿಲ್ರಿ. ಹೆಂಗ್ ಗೊತ್ತೇನ್ರಿ? ರಾಜಕಾರಣಿಗಳು, ದೊಡ್ಡ ಗಂಡು ಮಕ್ಕಳು, ಅವ್ರ ಭಾಷಣ ಮುಗಿದ ತಕ್ಷಣ ಹೊರಟು ಬಿಡ್ತಾರ್ರಿ. ನೀವು ಎದ್ದೊಳ್ಬಾರ್ದ್ರಿ. ನೀವು ಹೆಣ್ಣು ಮಕ್ಕಳು ಮಹಿಳಾ ಗೋಷ್ಠಿ, ನೀವು ಅಣ್ಣಂದಿರು, ನೀವು ಹೆಣ್ಣು ಮಕ್ಕಳು ಮಾತು ಕೇಳಿದಾಗ ಅದು ಒಂದು ಗೌರವ. ಇವತ್ತು ನಮ್ಮ ದದ್ದಲ್ ಅಣ್ಣನಿಗೆ ನಾ ಹೇಳಿಕತ್ತೀನಿ, ಅವ್ರು ಯಾವತ್ತು ನನ್ನ ಮಾತು ಕೇಳಿಲ್ಲ, ಇವತ್ತು ಕೇಳಿಕತ್ತೀರಿ. ನೋಡ್ರಿ ಅಣ್ಣ, ಒಬ್ರಾದ್ರೂ ಕೈ ಎತ್ತಿದ್ರ? ನೀವಾರ ಕೈ ಎತ್ತಿರಿ ಇಲ್ಲ? ನೀವು ಜನಪ್ರತಿನಿಧಿಗಳು, ನೀವು ಬಹಳ ಚಲೋ ಇರ್ಬೇಕ್ರಿ. ನೀವು ರೋಲ್ ಮಾಡಲ್ರಿ, ನೀವು ತಪ್ಪು ಮಾಡೋಂಗಿಲ್ರಿ. ಅಕ್ಕ ಎಲ್ಲಿದ್ದಾಳೆ? ಅಲ್ಲೇ ಇದ್ದಾಳೆ. ತಂಗಿ ಏನವ ನಿನ್ ಗಂಡ ಯಾವಾಗಾರು ಹೊಡೆದನ ಬೈದನ? ಇಲ್ಲ, ಹೇಳಲ್ಲ ಆಕಿ. ನೋಡ್ರಿ, ನಮ್ಮ ಹೆಣ್ಮಕ್ಳು ಸೋಮಣ್ಣ ಅವ್ರೊಂದು ಮಾತು ಹೇಳಿದ್ರು, ನಮ್ದು ಬಹಳ ದೊಡ್ಡ ಸಂಸ್ಕಾರ. ಖಂಡಿತ ರೀ. ಈ ಸಂಸ್ಕಾರದ ರೂವಾರಿ ಯಾರ್ರಿ? ಗಂಡು ಮಕ್ಳ. ನೀವು ನೋಡ್ರಿ, ನೀವು ಹೊಡೆದಿದ್ದೀರೋ ಬೈದಿದ್ದೀರೋ ತಂಗಿ ಮಾತಾಡುವಲ್ಲ, ಯಾರು ಹೇಳೋದಿಲ್ಲ. ಅದು ನಮ್ಮ ಹೆಣ್ಮಕ್ಳ ಸಂಸ್ಕಾರ ರೀ. ಈಗ ಹೆಣ್ಮಕ್ಳ ಕೈ ಎತ್ರಿ ಅನ್ರಿ, ಯಾರ ಮನೇಲಿ ಹೊಡಿತಾರೆ ಅಂತ ಹೊಡೆದಿದ್ರು ಕೈ ಎತ್ತಲ್ರಿ. ನೋಡಿ, ನಾನು ಈಗ ಕೇಳ್ತೀನಿ, ಏನವ ನಿಮ್ಮ ಮನೆಯಲ್ಲಿ ನಿನ್ನ ಗಂಡಸ್ ಮಗ ಹೊಡಿತಾನ? ಕೈ ಎತ್ರಿ. ಬೈತಾನ? ಕೈ ಎತ್ರಿ. ನೀವು ವೇದಿಕೆ ಮೇಲೆ ಇರೋರನ್ನ ಕೇಳೋಣ, ಧೈರ್ಯವಾಗಿ ಹೇಳ್ತಾರ ಅಂತ. ಎತ್ರಿ ಕೈ ಯಾರಾದ್ರು. ಎತ್ತಬೇಕು, ಎತ್ತಲ್ಲ ಅಂದ್ರೆ ಏನ್ರಿ? ನೀವು ಹೊಡೆದಂಗೆ ಹೊಡೆಸ್ಕೋತಾರ್ರಿ.
ನೀವು ಅಂದಾಗ ಅನ್ಸ್ಕೋತಾರ್ರಿ, ನೀವು ಇಟ್ಟಂಗೆ ಇಡ್ತಾರ್ರಿ. ಆದ್ರೂ ನಿಮ್ಮನ್ನ ಗೌರವವಾಗಿ ನಿಮ್ಮನ್ನ ನೋಡ್ಕೊಳ್ತಾರ್ರಿ, ಕಾಪಾಡ್ತಾರ್ರಿ. ಅಂತ ಹೆಣ್ಮಗಳಿಗೆ ನೀವು ಚಲೋ ಇಟ್ಕೋಬೇಕಾ ಬೇಡವಾ? ನೀವು ಮಾತಾಡ್ಬೇಕಪ್ಪ. ಚಲೋ ಇಟ್ಕೋಬೇಕಾ ಬೇಡ? ಚಂದ ಇಟ್ಕೋಬೇಕಾ ಬೇಡ? ತಂದೆಯವರೇ, ಇಲ್ಲಿ ತಂದೆ ಸಮಾನರು ಎಲ್ಲ ಕೂತಿದ್ದೀರಾ, ಇಟ್ಕೋಬೇಕ್ರಿ. ಮಹಿಳಾ ಸಬಲೀಕರಣ ಅಂದ್ರೆ ಶಾಂತಕ್ಕ, ಮೊದಲು ನಾವು ನಮ್ಮ ಹೆಣ್ಣು ಮಕ್ಕಳಿಗೆ ನಮ್ಮ ಸರ್ಕಾರದ ಯೋಜನೆಗಳೇನಿದೆ ಅದನ್ನ ಹೇಳ್ಕೊಡ್ಬೇಕು. ಇವಾಗ ನಾನು ಬರ್ಬೇಕಾದ್ರೆ ದಾವಣಗೆರೆಯಿಂದ ತಾಯಿ ಮಗುವಿನ ಆಸ್ಪತ್ರೆಗೆ ಹೋಗಿದ್ದೆ. ಎಷ್ಟು ಜನ ಇಲ್ಲಿ ತಾಯಿ ಮಗುವಿನ ಆಸ್ಪತ್ರೆಗೆ ಹೋಗಿದ್ದೀರಾ? ದಾವಣಗೆರೆ ಹೋಗಿದ್ದೀರೇನ್ರಪ್ಪ? ಸರ್, ನಾನು ಹೋದಾಗ ಆಚೆ ಕಡೆ ಒಂದು 150ರಿಂದ 200 ಜನ ಹೆಣ್ಮಕ್ಳು, ತಂದೆ, ಅತ್ತೆ, ತಾಯಿ ಎಲ್ಲರೂ ಬಂದು ಹೇಳಿದ್ರು, ಮೇಡಮ್ ಎಲ್ಲ ಮಾತ್ರೆ ಆಚೆ ಕಡೆ ಬರ್ಕೊಡ್ತಾವ್ರೆ. ಮೇಡಮ್, ಶಾಂತಕ್ಕ, ಚೀಟಿ ಅಲ್ಲೇ ಕೊಟ್ಟರು ಬರ್ಕೊಟ್ಟಿರೋದು, ಸೈನ್ ಇಲ್ಲ, ಸೈನ್ ಹಾಕೋದಿಲ್ಲ, ನೀವು ಹೊರಗಡೆ ತರಬೇಕು. ಹೊರಗಡೆ ಆಮೇಲೆ ಔಷಧಿ ಅಲ್ಲ. ಒಂದು ತಾಯಿ ಬಂದು ಹೇಳ್ತಾಳೆ, ತಾಯಿದು ತಂಗಿ 2 ಅವಳಿ ಜವಳಿ ಮಕ್ಕಳು ಹುಡ್ತಾರೆ, ಆ ಮಗುವನ್ನ ಆಕ್ಸಿಜನ್ ಬೇಕು ಅಂತ ಹೇಳಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆ ತಾಯಿ ಆ ಮಕ್ಕಳಿಗೆ 30,000 60,000 ಕಟ್ತಾರೆ. ಇಲ್ಲಿಂದ ಆಂಬುಲೆನ್ಸು ಸಹ ಬೇರೆ ಕಡೆಯಿಂದ ತರಿಸಿ ತಾಯಿ ತನ್ನ ಮಕ್ಕಳನ್ನ ತಗೊಂಡು ಹೋಗ್ತಾಳೆ. ಆಕ್ಚುಲಿ ನಿಮ್ಗೆಲ್ಲ ಹೇಳ್ತೀನಿ, ಜನನಿ ಸುರಕ್ಷಾ ಯೋಜನೆ ಅಂತ ಒಂದು ಯೋಜನೆ ಇದೆ ನಮ್ದು ಸರ್ಕಾರದ್ದು, ಜನನಿ ಶಿಶು ಸುರಕ್ಷಾ ಯೋಜನೆ. ಅದರ ಅರ್ಥ ಏನು? ತಾಯಿ ಗರ್ಭ ಧರಿಸಿದಾಗಿಂದ ಮಗು ಹುಟ್ಟಿ 42 ದಿವಸದವರೆಗೂ 1 ರೂಪಾಯಿ ನೀವು ಖರ್ಚು ಮಾಡಂಗಿಲ್ಲ, ಎಲ್ಲ ಸರ್ಕಾರ ವಹಿಸುತ್ತೆ. ಇದು ನಮ್ಮ ಜನರಿಗೆ ಗೊತ್ತಾ ಶಾಂತಕ್ಕ? ಗೊತ್ತಾ? ಗೊತ್ತಿಲ್ಲ. ಇಲ್ಲಿ ನಮ್ಮ ಬಹಳ ಖುಷಿ ಆಯ್ತು ನನಗೆ, ಸೋಮಣ್ಣ ಸಾಹೇಬ್ರು ನಮ್ಮ ಯೋಜನೆಗಳನ್ನ ಪಾಪ ತಗೊಂಬಂದಿದ್ರು, ಓದಕ್ಕಾಗ್ಲಿಲ್ಲ. ಇದರಲ್ಲಿ ಎಷ್ಟು ಯೋಜನೆಗಳಿದಾವೆ ಗೊತ್ತೇನ್ರಿ ಸರ್ಕಾರದ್ದು ಹೆಣ್ಣು ಮಕ್ಕಳಿಗೆ? ನಮ್ಮ ಹೆಣ್ಣು ಮಕ್ಕಳು ಯಾವತ್ತು ನಮಗೆ ಸಿಗುವಂತ ಹಕ್ಕುಗಳನ್ನ ತಿಳ್ಕೊಳ್ತಾರೋ, ನಮ್ಮ ಸಿಗುವಂತ ಹಕ್ಕುಗಳು ಸಿಗದೇ ಇದ್ದಾಗ ಪ್ರಶ್ನೆ ಮಾಡ್ತಾರೋ, ಹೋಗಿ ಹೈಯರ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡ್ತಾರೋ, ಅಲ್ಲಿವರೆಗೂ ನೀವು ಹಿಂಗೇ ಮಹಿಳಾ ಗೋಷ್ಠಿ ಮಾಡಿ ನಾವು ಹಿಂಗೇ ಇರ್ತೀವಿ. ನಾನು ಮೇಡಮ್ ಅದಾದ್ಮೇಲೆ ಅಕ್ಕ DC ಅವ್ರಿಗೆ ಫೋನ್ ಮಾಡಿದೆ, ಅಲ್ಲೇ ಆಸ್ಪತ್ರೆ ಆವರಣದಲ್ಲೇ ಯಾರ್ಯಾರು ಅಲ್ಲೇ ದುಡ್ಡು ಕಟ್ಟಿದ್ದಾರೆ ಎಲ್ಲ ದುಡ್ಡು ವಾಪಸ್ ಕೊಡ್ಬೇಕು ನೀವು. ಎಲ್ಲ ಸ್ಕ್ಯಾನಿಂಗ್ ಪೇಪರ್ಸ್, ಅವ್ರ ಸಾಮಾನ್ಯ ರಕ್ತ ಪರೀಕ್ಷೆ ಹೊರಗಡೆ ಬರ್ಕೊಟ್ಟಿದ್ದಾರೆ. ನಾನು ಹೇಳಿದೆ, 26ನೇ ಜಿಲ್ಲೆ ನಾನು ದಾವಣಗೆರೆ, ನಾನು ತಿರುಗಾಡಿದ್ದೀನಿ, ನಾನು ಉತ್ತರ ಕರ್ನಾಟಕ ಹೋಗಿದ್ದೀನಿ. ಆದರೆ 3 ವರ್ಷಗಳಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಆಸ್ಪತ್ರೆಗಳು, ಬಹಳಷ್ಟು ಹೊಸ ತಾಯಿ ಮಗುವಿನ ಆಸ್ಪತ್ರೆಗಳಾಗಿದ್ದಾವೆ, ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ಸ್ ಕೊಟ್ಟಿದ್ದಾರೆ, ಹೆಚ್ಚಿನ ಡಾಕ್ಟರ್ಗಳು ಕೊಟ್ಟಿದ್ದಾರೆ. ಎಲ್ಲ ಕಡೆ ನಾನು ಕಳೆದ 2 ವರ್ಷಗಳಿಂದ ಬಹಳ ಚೆನ್ನಾಗಿ ಆಗ್ತಾ ಇರೋದು ನೋಡ್ಕೊಂಡ್ ಬಂದಿದ್ದೀನಿ. ಅಂಥದ್ರಲ್ಲಿ ದಾವಣಗೆರೆ ನಡಿ ಮಧ್ಯ ಸಿಟಿಯಲ್ಲಿರುವಂಥ ತಾಯಿ ಮಗುವಿನ ಆಸ್ಪತ್ರೆಯಲ್ಲಿ ಎಲ್ಲ ಮೆಡಿಸನ್ನು ನೀವು ಆಚೆ ಬರ್ಕೊಡ್ತೀರಾ, ಆ ಬಡವ್ರ ಮಕ್ಕಳನ್ನ ಬೇರೆ ಆಸ್ಪತ್ರೆಗೆ ಕಳಿಸ್ತೀರಾ, 1 ರೂಪಾಯಿ ದುಡ್ಡು ಕೊಡೋದಿಲ್ಲ, 1 ರೂಪಾಯಿ ದುಡ್ಡು ಹೇಳೋದಿಲ್ಲ, ಅವ್ರಿಗೆ ಮಾಹಿತಿ ಹೇಳೋದಿಲ್ಲ. ಅಂತಂದ್ರೆ ಯಾವ ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು ಇವತ್ತು? ಇದು ಒಂದು ಪಕ್ಕಕ್ಕಿಡಿ. ರಾಜಕೀಯ ನೇತೃತ್ವ, ನನಗೆ ಹೇಮಲತಾ ಅಕ್ಕ, ನೀವು MLC ಇದ್ದೀರಾ, ನಂಗೆ ತುಂಬ ಖುಷಿ ಆಯ್ತು ರೀ. ನಮ್ಮ ಶಾಂತಕ್ಕ ಫಸ್ಟು ನಮ್ಮ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ರು. ಬಹಳ ಖುಷಿ ರೀ. ರಾಜಣ್ಣ ಅವ್ರಿಗೆ ಸಿಕ್ಕೋ ಅವಕಾಶ ಇವ್ರಿಗೆ ಸಿಕ್ಕಿದ್ರೆ ಇನ್ನು ಬಹಳ ಫೇಮಸ್ ಆಗಿರೋರ್ರಿ. ಹೆಣ್ಣು ಮಗಳಿಗೆ ಅಪಾರವಾದಂಥ ಶಕ್ತಿ ಇರುತ್ತ್ರಿ, ಆದರೆ ಅವಕಾಶಗಳು ಸಿಗಲ್ರಿ. ನೀವು ನೆಕ್ಸ್ಟ್ ಟೈಮ್ MLA ಆಗ್ರಿ, ಶಾಸಕರಾಗ್ರಿ, ನಾನು ಬಂದು ಇದು ಮಾಡ್ತೀನಿ ರೀ ನಿಮಗೆ. ಅಲ್ಲೇ ಹೇಳ್ತಾರೆ, ಬ್ಯಾಡ್ರಿ ಮೇಡಮ್ ಹೇಳಬೇಡ್ರಿ ಹಂಗೆ ಅಂತ. ಬಟ್ ನಾನು ಏನು ಹೇಳ್ತೀನಿ ಅಂತಂದ್ರೆ, ನೇತೃತ್ವದ ಶಕ್ತಿ ಅಂದ್ರೆ ಒಂದು ತಾಯಿಗೆ ನಾಯಕತ್ವದ ಶಕ್ತಿ ಇರುತ್ತೆ. ನಿಮ್ಮ ಮನೇಲಿ ನಿಮ್ಮ ತಾಯಿ ನೋಡ್ರಿ, ಯಾರ ಮನೆಯಲ್ಲಿ ಹೆಣ್ಣು ಮಗಳು, ಅದು ಗಂಡಸ್ ಮಗನೇ ಇರ್ಬೋದು, ಮನೆ ಹೆಡ್ ಅಂತ ಹೇಳಕ್ಕೆ ಬರೀ ಹೇಳಕ್ರಿ, ನಡೆಸ್ಕೊಳಕ್ಕೆ ತಾಯಿನೇ ಹೆಡ್. ಏನ್ರಿ ಸರ್ ದದ್ದಲ್ ಸರ್, ನೀವು ಊರೆಲ್ಲ ಓಡಾಡ್ತೀರಾ, ನಿಮ್ಮ ಮನೆ ನಡೆಸೋರು ಯಾರ್ರಿ ಹೇಳ್ರಿ? ಮೇಡಮ್ ಅಂತ ಹೇಳ್ರಿ.
ನಮ್ಮ ಜನಪ್ರತಿನಿಧಿಗಳು ಹೇಳಿದ್ರೆ ನಮ್ಮ ಮಕ್ಕಳು ಹೇಳ್ತಾರೆ ಅಲ್ವೇನ್ರ? ಇಲ್ಲದ್ರೆ ನೀವು ಹೇಳೋದಿಲ್ಲ. ಹೆಡ್ ತಾಯಿನೇ. ಯಾಕೆಂದ್ರೆ ಬೆಳಗ್ಗೆ ಎದ್ದಾಗಿಂದ ಅವಳು ನನ್ನ ಮಕ್ಕಳಿಗೆ ಏನು ಬೇಕು, ನನ್ನ ಗಂಡನಿಗೆ ಏನು ಬೇಕು, ನಮ್ಮ ಮನೇಲಿರೋ ಅತ್ತೆ ಮಾವನಿಗೆ ಏನು ಬೇಕು, ನನ್ನ ನಾದಿನಿ ಮೈದ ಪ್ರತಿಯೊಬ್ಬರನ್ನು ನಡೆಸ್ಕೊಂಡು ಹೋಗ್ತಾಳೆ. ಅದೇ ಅವಳು ಮುಖ ಗಂಟಾಕೊಂಡು ಒಂದು ಕಡೆ ಕೂತ್ಕೊಳ್ಳಿ, ಮನೆ ಸ್ಮಶಾನದಂಗಿರುತ್ತೆ. ಅದೇ ಆ ಹೆಣ್ಣು ಮಗಳು ನಗನಗ್ತಾ ಮನೆ ನಡೆಸ್ಕೊಂಡು ಹೋಗ್ಲಿ, ಆ ಮನೆ ನಂದ ಗೋಕುಲ. ಅದು ಅವಳ ನಾಯಕತ್ವದ ಶಕ್ತಿ. ಅಂತ ಹೆಣ್ಣಿಗೆ ಮುಂದಿನ ದಿನಗಳಲ್ಲಿ ಈ ಬುಡಕಟ್ಟು ಸಮುದಾಯದ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ನಾಯಕತ್ವ ಸಿಗಲಿ ಅಂತ ನಾನು ಹಾರೈಸ್ತೇನೆ. ನೆಕ್ಸ್ಟ್ ಇನ್ನೊಂದು ನೋಡಿ, ವಾಲ್ಮೀಕಿ ಈ ಸಮುದಾಯದ ಒಂದು ಬಹಳ ದೊಡ್ಡ ಸಂಕೇತ. ವಾಲ್ಮೀಕಿ ಬರೀ ಒಂದು ಸಮುದಾಯಕ್ಕೆ ಸೀಮಿತವಲ್ಲ. ರಾಮಾಯಣ ಅನ್ನೋ ಒಂದು ಪುಸ್ತಕವನ್ನ ಬರೆದು ಸೀತಾದೇವಿ ಬಗ್ಗೆ, ನಾನು ರಾಮನ ಬಗ್ಗೆ ಮಾತಾಡಲ್ಲ, ಎಲ್ಲ ರಾಮನ ಬಗ್ಗೆ ಬಹಳ ಮಾತಾಡ್ತಾರೆ. ನಾನು ಸೀತಾದೇವಿ ಬಗ್ಗೆ ಮಾತಾಡ್ತೀನಿ, ವಾಲ್ಮೀಕಿಯ ಸೀತಾದೇವಿಯ ಬಗ್ಗೆ ಮಾತಾಡ್ತೀನಿ. ಯಾರೋ ಬಟ್ಟೆ ಹೋಗಿ ಒಬ್ಬ ಅಗಸ ಸೀತಾದೇವಿ ರಾವಣನ ಹತ್ರ ಇದ್ದು ಬಂದವಳು, ಅವಳೆಷ್ಟು ಪರಿಶುದ್ಧ ಅವಳು ಅಂತ ಮಾತಾಡ್ದ ಅಂತ ಹೇಳಿ ರಾಮ ಸೀತೆನ ತುಂಬು ಬಸ್ರಿನ, ನನ್ನ ಒಬ್ಬ ಪ್ರಜೆ ಈ ತರ ಹೇಳ್ದ, ನೀನು ನನ್ನ ಹತ್ರ ಇರಕ್ಕೆ ಆಗೋದಿಲ್ಲ, ನಾನು ಪ್ರಜಾಗಳ ರಾಜ ನಾನು ಅಂತ ಹೇಳಿ ತುಂಬಿದ ಬಸ್ರಿಯನ್ನ ಕಾಡಿಗೆ ಅಟ್ತಾನೆ ರಾಮ. ಅವಳು ಏನೂ ಮಾತಾಡಲ್ಲ, ಅವಳ ತಾಳ್ಮೆ ನೋಡ್ರಿ. ಅದೇ ನಾವು ಇಲ್ಲಿ ಹೆಣ್ಣು ಮಕ್ಕಳಲ್ಲೆಲ್ಲ ನೋಡಿದೀನಿ ಬಿಡ್ರಿ. ಗಂಡ ಏನಂತ ಯಾರು ಒಬ್ರು ಕೈ ಎತ್ತಲಿಲ್ಲ, ಹೊಡಿತನವೇ ಇಲ್ಲ, ಬೈತನವೇ ಇಲ್ಲ, ಯಾರು ಹೇಳಲ್ಲ. ಇದು ಸೀತಾದೇವಿಯಿಂದ ಬಂದಿದೆ, ಇವತ್ತು ನಮ್ಮಿಂದ ಬಂದಿಲ್ಲ. ನಾವು ನಿಜವಾದ ಸಂಸ್ಕಾರದ ರೂವಾರಿಗಳು. ಸಂಸ್ಕಾರನೆಲ್ಲ ಹಾಳು ಮಾಡೋರು 10% ಗಂಡಸರು, ಉಳಿಸ್ಕೊಂಬರೋರು 99% ಹೆಣ್ಣು ಮಕ್ಕಳು. ಇವತ್ತು ನನಗೆ ಕೇಳ್ತಿರ್ತಾರೆ ಎಲ್ಲೋದ್ರು, ಮೇಡಮ್ ಇಷ್ಟೊಂದು ದೌರ್ಜನ್ಯಗಳಾಗ್ತಾ ಇದ್ದಾವಲ್ಲ, ಇಷ್ಟೊಂದು ಅತ್ಯಾಚಾರಗಳಾಗ್ತಾ ಇದ್ದಾವಲ್ಲ, ಇದಕ್ಕೆಲ್ಲ ಏನ್ ಕಾರಣ ರೀ ಮೇಡಮ್ ಅಂತ. ಮಾಡೋರು ಯಾರಪ್ಪ ಅಂತ ಕೇಳಬೇಕು. ಯಾರ್ರೀ ಮಾಡೋರು? ಅತ್ಯಾಚಾರ ಮಾಡೋರು ಯಾರ್ರೀ? ಹೇಳಲ್ಲ ಅಲ್ರಿ? ಅದೇ ಅವ್ರು ಯಾರಪ್ಪ ತಮ್ಮ? ಅದು ನನ್ಗೆ ನೀನ್ ಮಾತಾಡ್ಬೇಕಾಗಿದ್ದು. ಆದ್ರೆ ಎಲ್ರೂ ಅಲ್ಲಪ್ಪ. ನಾನು ಪುರುಷ ದ್ವೇಷಿ ಅಲ್ಲ. ನಮ್ಮೂರು ಮಾರೇನಹಳ್ಳಿ, ಹಳ್ಳಿ ನಮ್ಮೂರು. ನಮ್ಮೂರಲ್ಲಿ ವಿದ್ಯೆನೇ ಇರಲಿಲ್ಲ. ಋತುಮತಿ ಆದ್ಮೇಲೆ 1-2-3 ವರ್ಷಕ್ಕೆ ಒಂದು ಗಂಡನ್ನ ನೋಡಿ ಮದುವೆ ಮಾಡುವಂತ ಕಾಲ. ನನಗೀಗ 51 ವರ್ಷ. ನಮ್ಮ ತಂದೆ ನಮ್ಮ ತಾಯಿಗೆ ಹೇಳ್ತಾರೆ, ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ನಾನು 14 ವರ್ಷದವಳು ಇರ್ತೀನಿ, 9ನೇ ಕ್ಲಾಸ್ ಓದ್ತಾ ಇರ್ತೀನಿ. ನಮ್ಮ ತಂದೆ ಹೇಳ್ತಾರೆ ನಮ್ಮ ತಾಯಿಗೆ, ನಮ್ಮ ತಾಯಿ ಕೇಳ್ತಾರೆ, ಒಳ್ಳೆ ವರಗಳು ಬರ್ತಾ ಇದೆ, ನಮ್ಮ ನಾಗುಗೆ ಮದುವೆ ಮಾಡೋಣ ಅಂತ. ನಮ್ಮ ತಂದೆ ಹೇಳ್ತಾರೆ, ಒಳ್ಳೆ ವರ ಅಂದರೆ ಏನು? ಆಸ್ತಿ ಇರೋನು, ಶ್ರೀಮಂತ. ಆಯ್ತವ, ನಾವು ಮಾಡಿಕೊಡ್ತೀವಿ. ನನ್ನ ಮಗಳಿಗೆ ಯಾರಾದರೂ ಅವನ ಹೆಸರಲ್ಲಿರೋ ಆಸ್ತಿ ಏನಾದ್ರು ಬರ್ಕೊಡ್ತಾನೇನು? ನನ್ನ ಮಗಳು ಕೈ ಚಾಚಿ ಬೇಡದೇನಾದ್ರು ತಪ್ತದೇನೋ? ನನ್ನ ಮಗಳು ಯಾರ ಹತ್ರನೂ ಕೈ ಚಾಚಿ ಬೇಡಬಾರ್ದು. ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು. ಅವಳು ಎಷ್ಟು ಓದ್ತಾಳೆ ಅಲ್ಲಿವರೆಗೂ ಓದಿಸ್ತೀನಿ, ಆಮೇಲೆ ನಾನು ಅವಳು ಮದುವೆ ಮಾಡ್ಕೋತೀನಿ ಅಂದರೆ ಅಪ್ಪ ನಾನು ಮದುವೆ ಮಾಡ್ತೀನಿ ಅಂತ ನಮ್ಮ ತಂದೆ ಹೇಳ್ತಾರೆ. ಅಣ್ಣ, ನಾನು ಮೊದಲನೇ ವಿದ್ಯಾವಂತೆ ಆ ಹಳ್ಳಿಗೆ, ಮೊದಲನೇ ಡಾಕ್ಟ್ರು. ನಮ್ಮ ತಂದೆ ನನ್ನನ್ನು ಓದಿಸ್ಲಿಲ್ಲ ಅಂದಿದ್ರೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದ, ಈ ಬುಡಕಟ್ಟು ಸಮುದಾಯದ ವೇದಿಕೆಗೆ ಈ ಹೆಣ್ಣು ಮಗಳು ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆ ಶಕ್ತಿ ಕೊಟ್ಟಿದ್ದು ನಮ್ಮಪ್ಪ, ಅದು ಶಿಕ್ಷಣದ ಮುಖಾಂತರ. ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಈ ಸಮುದಾಯದಲ್ಲಿ, ಈ ನಮ್ಮ ನಾಯಕ ಸಮುದಾಯದಲ್ಲಿ, ಈ ಬುಡಕಟ್ಟು ಸಮುದಾಯದಲ್ಲಿ ಶಿಕ್ಷಣ ಬೇರೂರಬೇಕು. ಯಾವತ್ತು ಪ್ರತಿ ಮನೆಗಳಲ್ಲಿ ಪ್ರತಿ ಹೆಣ್ಣು ಮಗಳು ಶಿಕ್ಷಿತಳಾಗ್ತಾಳೆ, ತನ್ನಷ್ಟಕ್ಕೆ ತಾನೇ ಸಬಲೀಕರಣವಾಗಿ ಹೋಗುತ್ತೆ. ನೀವು ಯಾರು ನಿಮ್ಮ ಹೆಣ್ಣು ಮಕ್ಕಳನ್ನ ಬಾಲ್ಯ ವಿವಾಹ ಮಾಡಬೇಡಿ. ನಮ್ಮ ಈ ತುಮಕೂರು, ಚಿತ್ರದುರ್ಗ, ಈ ದಾವಣಗೆರೆ ಭಾಗದಲ್ಲಿ ಬಾಲ್ಯ ವಿವಾಹಗಳು ಜಾಸ್ತಿ. ದಯವಿಟ್ಟು ಮಾಡಬೇಡಿ. ನಿಮ್ಮ ಮಗಳು ಒಂದಿನ ನಾಗಲಕ್ಷ್ಮಿಯಾಗಿ ವೇದಿಕೆಯಲ್ಲಿ ಬಂದು ಸೇವೆ, ಸಮಾಜ ಸೇವೆ ಮಾಡಬೇಕಾ ಬೇಡವಾ? ಮಾಡಬೇಕಾ ಬೇಡವಾ? ಹೇಗೆ ಮತ್ತೆ ನಿಮ್ದು ಯಾರ್ದು ಧ್ವನಿನೇ ಇಲ್ಲ? ಯಜಮಾನ್ರೆ ಮಾಡ್ಬೇಕಾ ಬೇಡವಾ? ಸ್ವಲ್ಪ ಜೋರಾಗಿ ಹೇಳ್ರಿ, ಮಾಡ್ಬೇಕಾ ಬೇಡವಾ? ಇಲ್ಲಿ ನಿಮ್ಮನೆ
ಬೇಡವಾ? ಹೇಳಿ, ಹೆಣ್ಮಕ್ಳಾದ್ರೂ ಹೇಳ್ರವ, ಆಗ್ಬೇಕಾ ಬೇಡವಾ? ಆಗ್ಬೇಕಲ್ವಾ? ಓದಿಸ್ತೀರಾ ನಿಮ್ಮ ಹೆಣ್ಮಕ್ಳನ್ನ? ಓದಿಸ್ತೀರಾ? ಹಾ, ಶಿಕ್ಷಿತರಾದಾಗ ಮಾತ್ರ ಸಬಲೀಕರಣ. ನಾನು ಸ್ವಲ್ಪ ದಾರಿ ತಪ್ಪದೆ. ಸೀತಾದೇವಿನ ಕಾಡಿಗಟ್ಟಿದ ರಾಮ ಒಬ್ಬ ಅಗಸನ್ನ ಮಾತು ಕೇಳಿ ಅವನು ಹೇಳ್ತಾನೆ, ನೀನ್ ರಾವಣನ ಹತ್ರ ಇದ್ದು ಬಂದೆ, ನಿನ್ನ ಶೀಲದ ಬಗ್ಗೆ ಶಂಕೆ ಇಟ್ಟು ಮಾತಾಡ್ತಾ ಇದ್ದಾನೆ ಒಬ್ಬ ಅಗಸ, ನೀನು ಹೋಗವ ಕಾಡಿಗೆ ಅಂತ ಹೇಳಲ್ಲ, ಕಳಿಸ್ಕೊಟ್ಟು ಬಿಡ್ತಾನೆ. ನೀನು ಕಾಡಂದ್ರೆ ಇಷ್ಟ, ನೀನು ನನ್ನ ಜೊತೆ ಕಾಡಲ್ಲಿ ವನವಾಸ ಮಾಡ್ಕೊಂಡ್ ಬಂದಿದ್ಯಾ, ನೀನು ಅಲ್ಲಿ ಹೋಗಿ ನೀನು ಬಾಣಂತನ ಮಾಡ್ಕೋಬೇಕು ಅಂತ ಹೇಳಿ ಸುಳ್ಳು ಹೇಳಿ ರಾಮ ಕಟ್ಟಿಸ್ಬಿಡ್ತಾನೆ. ತಾಯಿ ಸೀತಾದೇವಿ ಏನು ಮಾತಾಡೋದಿಲ್ಲ. ಗಂಡನ ಮಾತಿಗೆ ಅವಳಲ್ಲಿ ತಾಳ್ಮೆ ಅನ್ನೋದಿತ್ತಲ್ಲ, ಅದು ಬಹಳ ದೊಡ್ಡದು. ಹೆಣ್ಣಿನ ಬಹಳ ದೊಡ್ಡ ಶಕ್ತಿ ತಾಳ್ಮೆ. ಆ ತಾಳ್ಮೆಯಿಂದನೇ ಅವಳು ಇಡೀ ಜಗತ್ತನ್ನ ಗೆಲ್ತಾಳೆ. ಕಾಡಿಗೆ ಹೋಗಿ ಲವಕುಶ ಹುಟ್ಟಿದ ಮೇಲೆ ಮತ್ತೆ ರಾಮ ಕರ್ಕೊಂಬರ್ತಾನೆ. ವಾಲ್ಮೀಕಿ ಎಷ್ಟು ಚೆನ್ನಾಗಿ ಒಂದು ಹೆಣ್ಣಿನ ಸ್ವಾಭಿಮಾನವನ್ನ ಆ ರಾಮಾಯಣದಲ್ಲಿ ಬರೆದಿದ್ದಾರೆ ಅಂತಂದ್ರೆ, ಈ ಸಮುದಾಯದಲ್ಲಿ ವಾಲ್ಮೀಕಿ ಹುಟ್ಟಿದ್ದಾರೆ, ಆ ಒಂದು ಜನಾಂಗ ನೀವೆಲ್ಲ ಅನ್ನೋದಕ್ಕೆ ನೀವು ಹೆಮ್ಮೆ ಪಡ್ಬೇಕ್ರಿ. ಇವತ್ತು ಇಡೀ ಭಾರತ ದೇಶ ರಾಮಾಯಣ ಅನ್ನುವ ಸಂಸ್ಕಾರದ ಮೇಲೆ ನಡೀತಾ ಇದೆ. ಅಂತ ರಾಮಾಯಣವನ್ನ ಕೊಟ್ಟಂತ ಸಮುದಾಯ ರೀ ನೀವು. ವಾಲ್ಮೀಕಿಯವರು ಬರೀತಾರೆ, ಆ ಹೆಣ್ಣು ಮಗಳು ಬರ್ತಾಳೆ, ಬಂದ ಮೇಲೆ ಮತ್ತೆ ರಾಮ ಕೇಳ್ತಾನೆ, ಸೀತಾ ನಿನ್ನನ್ನ ಮತ್ತೆ ನಾನು ಕರ್ಕೊಳ್ಳೋದಕ್ಕೆ ಮುಂಚೆ ನೀನು ಪತಿವ್ರತೆ ಅಂತ ನನಗಲ್ಲ, ಜನರಿಗೋಸ್ಕರ ನೀನು ನಿರೂಪಣೆ ಮಾಡ್ಬೇಕವ್ವ ಅಂತ ಹೇಳಿದಾಗ ಅವಳಿಗೆ ಅಷ್ಟು ವರ್ಷ ಕಾಡಲ್ಲಿದ್ದು ಮಕ್ಕಳನ್ನ ಸಾಕೊಂಡು ಮತ್ತೆ ನಾನು ರಾಮನ ಹತ್ರ ಹೋಗ್ತೀನಿ, ನನ್ನ ಗಂಡನ ಹತ್ರ ಹೋಗ್ತೀನಿ, ನನ್ನ ದೇವರ ಹತ್ರ ಹೋಗ್ತೀನಿ, ನನ್ನ ಪ್ರೀತಿ ಆರಾಧಕನ ಹತ್ರ ಹೋಗ್ತೀನಿ ಅಂತ ಬಂದಾಗ ನೀನು ಮತ್ತೆ ನಿನ್ನ ಪತಿವ್ರತೆ ತನವನ್ನ ನೀನು ನಿರೂಪಿಸ್ಬೇಕು, ನೀನು ಪ್ರೂವ್ ಮಾಡಬೇಕು ಅಂತ ಹೇಳಿದಾಗ, ಸಾಕಪ್ಪ ರಾಮ, ನಿನಗೊಂದು ಸಲಾಂ, ನನಗೆ ನೀನೂ ಬೇಡ, ನಿನ್ನ ಮಕ್ಕಳು ಬೇಡ. ನಾನು ಪತಿವ್ರತೆನೇ ಆಗಿದ್ರೆ, ತಾಯಿ ಭೂಮಿ ತಾಯಿ ನೀನು ನನ್ನನ್ನು ಹೊಟ್ಟೆ ಒಳಗೆ ಕರ್ಕೊಳ್ಳವ. ಯಾಕಂದ್ರೆ ಸೀತಾದೇವಿ ಭೂಮಿಯಲ್ಲಿ ಸಿಕ್ಕಿರ್ತಾಳೆ ಜನಕನಿಗೆ. ಅದಕ್ಕೆ ಅವಳಿಗೆ ಏನಂತೀವಿ, ಜಾನಕಿ ಅಂತ ಹೆಸರು. ಜನಕನ ಮಗಳು ಜಾನಕಿ ಸೀತಾದೇವಿ. ಅವಾಗ ಭೂಮಿ ಹಿಂಗೆ ಓಪನ್ ಆಗಿಬಿಡತ್ತೆ, ಬಿಟ್ಕೊಂಡ್ಬಿಡುತ್ತೆ ಬಾಯಿ, ಬಾರವ ಅಂತ ಹೇಳಿ ಭೂಮಿ ತಾಯಿ ತನ್ನ ಒಡಲಲ್ಲಿ ಸೀತಾದೇವಿಯನ್ನ ಕರ್ಕೊಂಡು ಹೋಗ್ತಾಳೆ. ಅದರ ಅರ್ಥ ಏನು? ಸೀತಾದೇವಿಯ ಸ್ವಾಭಿಮಾನ. ಹೆಣ್ಣು ಮಗಳು ಎಲ್ಲಿವರೆಗೂ ತಡ್ಕೋತಾಳೆ ಗೊತ್ತಾ? ನೀವು ಅವಳ ಸ್ವಾಭಿಮಾನವನ್ನ ಕೆಣಕೋತನ ತಡ್ಕೋತಾಳೆ. ಕೆಣಕದ ಮೇಲೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಹಾಗೆ ಬಿಡೋದಿಲ್ಲ. ಅದು ಹೆಣ್ಣಿನ ಗುಣ. ಸೀತಾದೇವಿಯ ಮಾತೆಯನ್ನ ವಾಲ್ಮೀಕಿ ಋಷಿಗಳು, ಆ ರಾಜ ಋಷಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅಂತಂದ್ರೆ, ತ್ಯಾಗ ಮಾಡ್ತಾಳೆ, ತಾಳ್ಮೆಯಿಂದ ನಡ್ಕೋತಾಳೆ, ಸತ್ಯವಾಗಿ ನಡ್ಕೋತಾಳೆ, ಪರೀಕ್ಷೆಗಳ ಮೇಲೆ ಗುರಿ ಆಗ್ತಾಳೆ. ನಂತರ ಇಲ್ಲ, ಸ್ವಾಭಿಮಾನದಿಂದ ಬೇಡ ನೀನು ಅಂತ ಹೇಳಿ ನಾವಿವತ್ತು ರಾಮರಾಜ್ಯ, ರಾಮನನ್ನ ಬಹಳ ಅತಿ ಎತ್ತರದಲ್ಲಿ ಇಟ್ಕೊಂಡು ನಾವು ಹಾಗೆ ನಮ್ಮ ರಾಜ್ಯ ಇರಬೇಕು ಅಂತ ಪೂಜಿಸುವಂತ ಆ ರಾಮನನ್ನ ಬಿಟ್ಟು ನೀನು ನನ್ನ ಪತಿವ್ರತೆತನವನ್ನ ಜನರಿಗೋಸ್ಕರ ನೀನು ನಿರೂಪಿಸು ಅಂತ ಹೇಳ್ತೀಯಲ್ಲ, ಬೇಡ ರಾಮ ನೀನು ಅಂತ ಹೇಳಿ ಭೂಮಿ ಒಡಲಲ್ಲಿ ಹೋಗ್ತಾಳೆ. ಆ ವಾಲ್ಮೀಕಿ ರಾಜ ಋಷಿ ಒಂದು ಹೆಣ್ಣನ್ನ ಎಷ್ಟು ಚೆನ್ನಾಗಿ ಆ ರಾಮಾಯಣದಲ್ಲಿ ವರ್ಣಿಸಿದ್ದಾನೆ ಅಂತಂದ್ರೆ, ಕಡೆಯದಾಗಿ ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ. ಎಲ್ಲಿ ಹೆಣ್ಣು ಮಗಳನ್ನ ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಆಧರಿಸ್ತೀರಾ, ಅಲ್ಲಿ ನಿಮ್ಮ ಮನೆ ಸ್ವರ್ಗವಾಗಿರುತ್ತೆ, ನಿಮ್ಮ ಮನೆ ನಂದಗೋಕುಲವಾಗಿರುತ್ತೆ. ಎಲ್ಲಿ ನೀವು ಪ್ರತಿದಿನ ಬಂದು ಹೊಡಿತೀರಾ, ಬೈತೀರಾ, ಕುಡಿದು ಬಂದು ಮೈ ಮೂಳೆ ಮುರಿತೀರಾ, ಹೆಂಗೆ ಬೇಕು ಹಂಗೆ ಬಾಯಿಗೆ ಹೋದಂಗೆ ಅಂತೀರಾ, ಅಲ್ಲಿ ದೇವರಿರೋದಿಲ್ಲ, ಅಲ್ಲಿ ಸ್ವರ್ಗ ಇರೋದಿಲ್ಲ, ಅಲ್ಲಿ ದೇವುಗಳು ವಾಸವಾಗಿರ್ತಾರೆ. ಆ ಮನೆ ಯಾವತ್ತೂ ಉದ್ಧಾರ ಆಗುವುದಿಲ್ಲ. ಇವತ್ತು ನಿಮ್ಮ ಮನೆ ಹೆಣ್ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿ, ಮುಂದಿನ ಅರಿವಿನ ಕಾರ್ಯಕ್ರಮ ಶಾಂತಕ್ಕನವರೇ, ಈ ಸಮುದಾಯದ ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸವಲತ್ತುಗಳು, ಹಕ್ಕುಗಳನ್ನು ತಿಳಿಸ್ಕೊಡಿ. ಅವರಿಗೆ ಕೊಡಿಸುವಂಥ ನಿಟ್ಟಿನಲ್ಲಿ ನೀವು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀರಾ. ಹೆಚ್ಚಿನ ಅರಿವಿನ ಕಾರ್ಯಕ್ರಮ ನೀವು ತಗೊಂಡು ಬಂದರೆ
ಅದೇ ಸಬಲೀಕರಣ, ಅದೇ ಮಹಿಳೆಯ ಸಬಲೀಕರಣ, ಅದೇ ಹೆಣ್ಣಿನ ಸಬಲೀಕರಣ. ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರೆ, ಯಾವುದೇ ಒಂದು ಊರನ್ನ ನಾನು ಈ ಊರನ್ನು ತುಂಬಾ ಚೆನ್ನಾಗಿ ಮಾಡ್ಬಿಟ್ಟಿದ್ದೀನಿ, ನಮ್ಮೂರು ಎಲ್ಲದಕ್ಕಿಂತ ಫೇಮಸ್ಸು ಅಂತ ನೀವು ಅಳಿಬೇಕಾದ್ರೆ ನಿಮ್ಮೂರಿನ ಹೆಣ್ಣು ಮಗಳ ಸ್ಥಿತಿಗತಿಗಳನ್ನ ನೀವು ಮೊದಲು ನೋಡಿ. ನಿಮ್ಮೂರಿನಲ್ಲಿ ಹೆಣ್ಣು ಮಗಳು ಚೆನ್ನಾಗಿದ್ದಾಳ, ಆರೋಗ್ಯವಾಗಿದ್ದಾಳ, ಶಿಕ್ಷಿತಳಾಗಿದ್ದಾಳ, ಅವಳು ಮನೇಲಿ ಹಣ ಇದೆಯಾ, ಅವೆಲ್ಲ ಇದ್ದಾಗ ಮಾತ್ರ ನಿಮ್ಮೂರು ಚೆನ್ನಾಗಿರೋದು. ನಾನು ಶ್ರೀಮಂತನಾಗಿದ್ದೀನಿ, ನನಗೆ ಬಂಗ್ಲೋ ಇದೆ, ನನ್ನಂಥವ್ರು 4 ಜನ ಇದ್ದಾರೆ ಅಂದರೆ ನಿಮ್ಮೂರು ಚೆನ್ನಾಗಿದೆ ಅಂತ ಅರ್ಥ ಅಲ್ಲ. ಇದು ಡಾಕ್ಟರ್ BR ಅಂಬೇಡ್ಕರ್ ಹೇಳಿದಂಥ ಮಾತು. ನೀವು ಒಂದು ಸಮುದಾಯವನ್ನ, ಒಂದು ರಾಜ್ಯವನ್ನ, ಒಂದು ದೇಶವನ್ನ ಪ್ರಗತಿಯತ್ತ ಇದೆ ಅಂತ ನೀವು ಅಂದಾಗ ಆ ಊರಿನ ಹೆಣ್ಣು ಮಗಳ ಸ್ಥಿತಿಗತಿ ಚೆನ್ನಾಗಿದ್ದಾಗ ಮಾತ್ರ ಅವಳನ್ನ ಅಳಿಬೇಕು ನೀವು. ಅವಳ ಪ್ರಗತಿಯನ್ನ ಅಳೆದಾಗ ಮಾತ್ರ ಆ ಊರು ಮುಂದೆ ಹೋಗಕ್ಕೆ ಸಾಧ್ಯ ಅಂತ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾ ಇದ್ರು. ಹಾಗಾಗಿ ಈ ಬುಡಕಟ್ಟು ಸಮುದಾಯದ ಪ್ರತಿಯೊಂದು ಹೆಣ್ಣು ಮಗಳು ಶಿಕ್ಷಿತಳಾಗಲಿ, ಸಬಲೀಕರಣಲಾಗಲಿ, ಅವಳ ಪರ್ಸಲ್ಲಿ, ಅವಳ ಮನೆಯಲ್ಲಿ ಹಣ ಇರಲಿ, ಅವಳಿಗೆ ಆರೋಗ್ಯ ಇರಲಿ ಅಂತ ಹೇಳ್ತಾ ನನ್ನನ್ನು ಕರೆದಂಥ ನನ್ನ ಅಕ್ಕನಿಗೆ ಮತ್ತು ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡ್ತಾ, ಕಡೆಯದಾಗಿ ಮಹಿಳಾ ಆಯೋಗದ ಅಧ್ಯಕ್ಷೆ, ನಿಮ್ಮೆಲ್ರಿಗೂ ಒಂದು ಮಾತು. ಹೆಣ್ಣು ಮಗಳಿಗೆ ಎಲ್ಲೇ ತೊಂದರೆ ಆದರೆ ಒಂದು ಹೆಲ್ಪ್ ಲೈನ್ ಇದೆ, ನೀವು ಆ ನಂಬರ್ಗೆ ಫೋನ್ ಮಾಡಿದ್ರೆ 10 ನಿಮಿಷದಲ್ಲಿ ಪೊಲೀಸ್ ಬರುತ್ತೆ. ಯಾವುದು ಅದು ನಂಬರು? ಅಕ್ಕಪಡೆ ಅಲ್ಲೋ ತಮ್ಮ, ನಂಬರು ಸಹಾಯವಾಣಿ. ಎಕ್ಸಾಕ್ಟ್ಲಿ ಯಾರು ಹೇಳಿದ್ದು? ಜೋರಾಗಿ ಹೇಳು. 112. ಯಾರೇ ಮನೆಯಲ್ಲಿ ಗಂಡು ಮಕ್ಕಳಾದ್ರೂ ಕೈ ಎತ್ತಲಿ, ಪಕ್ಕದ ಮನೆಯವರಾದ್ರೂ ಹೊಡಿಲಿ, ಯಾರೇ ನಿಮಗೆ ತೊಂದರೆ ಕೊಟ್ರೆ ಕೈಯಲ್ಲಿ ಮೊಬೈಲ್ ಇದೆ, 112 ಸಹಾಯವಾಣಿಗೆ ಫೋನ್ ಮಾಡಿ. ನಿಮ್ಮ ಹತ್ರ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಪೊಲೀಸರು ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ 10 ನಿಮಿಷದೊಳಗಡೆ ಬರ್ತಾರೆ. ಇದನ್ನು ಹೇಳ್ತಾ ನಮಸ್ಕಾರ.